ಸದ್ಗುರು ದೇವರಕ್ಕಿಂತ ಕೃಪಾವಂತದನ, ಅವ್ರಿಗಿಂತ ಕರುಣಾವಂತದ. ಅದಕ್ಕೆ ಹೇಳಿದ್ರು ಕರುಣಾ ಅಂತ ಬರ್ದಾರ ಅವರು. ಅದಕ್ಕೆ ನೀವು ಲಕ್ಷ್ಯ ಇಡ್ರಿ. ಎಲ್ಲೇ ಯಾವ ಗುರುನೇ ಇರಲ್ಲ ಅನ್ನಂಗಿಲ್ಲ. ಯಾವ ಗುರುನೇ ಇರಲಿ, ನಂಬಿದ್ರಿ ಅಂದಮೇಲೆ ಸಿದ್ಧಾಡಿ ನಂಬಿದ್ರಿ ಅಂದಮೇಲೆ ಸಿಕ್ಕರೆ ಜೀವ ಮಾಡ್ತೇವೆ, ಫಾಯ್ದೆ ಆದರೆ ಭಕ್ತಿ ಮಾಡ್ತೇವೆ. ಇವೆಲ್ಲ ವ್ಯಾಪಾರ ಬುದ್ಧಿ ಬಿಡಬೇಕು. ಗುರುಗಳ ಜೊತೆಗೆ ದೇವ್ರ ಜೊತೆಗೆ ವ್ಯಾಪಾರ ಮಾಡಕ್ಕೆ ಹೋಗಬಾರ್ದು. ಅದು ವ್ಯಾಪಾರ ಊರಾಗ ಮಾಡಿ. ಈ ಮಾರ್ಗಕ್ಕೆ ಬಂದ ಕೂಡಲೇ ಏನೋ ಯಾಕಾಗಲ್ಲಪ್ಪ ನೀನು ಪಾದಕ್ಕೆ ಬಿದ್ದೀನಿ ಹಳ್ಯಾಗ ಅಂತಿರಲ್ಲ, ಹುಡುಗನ ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟಿನಿ ಅಪ್ಪ, ನೀ ಇಟ್ಟರೆ ಇಡು ಕೊಯ್ದರೆ ಕೊಯ್ ಅನ್ಬೇಕೇ ವಿನಃ ನೀ ಪೂರ ಮತ್ತೆ ಬೆಳೆಸ್ಕೊಡು ಅಂತ ಬೇಡ್ಕೊಂಡ್ರೆ ಮತ್ತೆ ಬೇಡ್ಕೋತಾಕ ಅವ್ ಮಾಡ್ತಾನೆ. ನೀ ಕೇಳಿದ್ರೆ ಶಾಣೆತೆ. ಅದಕ್ಕೆ ನಾವೆಲ್ಲವನ್ನ ಗುರುವಿಗೆ ತನು ಮನ ಧನ ಒಪ್ಪಿಸಿ, ಹೇ ಗುರುವೇ ಯಥೇಚ್ಛಿತ ಸಾಕುರು, ನನ್ನ ಕಲ್ಯಾಣ ಎದುರಾಗದ ನಿನಗೆ ಗೊತ್ತದ, ನನ್ನ ಕಲ್ಯಾಣ ಎದುರಾಗದ ನಿನಗೆ ಗೊತ್ತದ. ಸೌಕರ್ಯ ಮಾಡಿದ್ರೆ ನನ್ನ ಕಲ್ಯಾಣ ಅದನು, ಬಡವ ಮಾಡಿದ್ರೆ ನನ್ನ ಕಲ್ಯಾಣ ಅದನು. ಪರಮಾತ್ಮ ಮರೆಯಂಗೆ ಮಾಡಿದ್ರೆ ಪರಮಾತ್ಮ ಅಲ್ಲ. ನಾಳೆ ಕೊಟ್ರೆ ಮರಿತೀರಿಲ್ಲ. ನಾಳೆ ಮಂದಿ ನಿಮ್ಮಿದ್ರೆ ಬಂದಿರ್ಬೇಕು, ಯಾಕೋ ಕಾಕ ಬಂದಿರೋ ಭಯಂಕರ ದಂಡ ಆದವ್ರಿಗೆ. ಏನು ಮಾಡ್ಬೇಕ್ರಿ ಸ್ವಾಮಿಗಳ ಪುರುಷೋತ್ತೇ ಇಲ್ಲ. ಅದು ಪುರುಷೋತ್ ಮಾಡ್ಬೇಕ ನಿಮಗೆ? ಮಾಡೋಣ ಪುರುಷೋತ್ ಅಂತ ಕೇಳ್ತಾವ ದೇವರು. ಎಲ್ಲ ಹಾದ್ಬೇಕೆ ಬರ್ಬೇಕಂತಿ. ಮೂರ್ಖ ಶ್ರೀಮಂತ ಹೆಚ್ಚಾದಾಗ ಭಕ್ತಿ ಹೆಚ್ಚಾಗಬೇಕು. ನಮ್ಮ ಪುರುಷೋತ್ ಇಲ್ರಿ, ನಮ್ಮ ಕೈಕಾಲು ಖಾಲಿ ಇಲ್ರಿ. ಅವ ಗುರುಗಳು ಖಾಲಿ ಮಾಡ್ತಾರೆ, ತಡ ಹತ್ತಂಗಿಲ್ಲ ಮಾರಾಯ. ಅವ ಖಾಲಿ ಮಾಡಿ ತಡ ಹತ್ತಂಗಿಲ್ಲ ನಿನಗೆ. ಶ್ರೀಮಂತ ದರಿದ್ರ ಭಾಳ ಹತ್ತಂಗಿಲ್ಲ, ದರಿದ್ರ ಶ್ರೀಮಂತ ಭಾಳ ಹತ್ತಂಗಿಲ್ಲ. ಗುರುವಿನ ಕೃಪಾ ಆಯಿತು ಅಂತಂದ್ರೆ ಹಂಗೆಂದು ಅನ್ಬಾರ್ದು. ಗುರು ಕಾರ್ಯಕ್ಕೆ ದೇವ್ರ ಕಾರ್ಯಕ್ಕೆ ಭಾಳ ಕೆಲಸ ಇದ್ರಪ್ಪ, ಭಾಳ ದಂಧ ಇದ್ರಪ್ಪ, ನಂಗೆ ಬರಕ್ಕೆ ಆಗಿಲ್ರಿ ಅಂದ್ರೆ ಅದು ದಂಧ ಕಡಿಮೆ ಮಾಡ್ಬೇಕಂತ ವಿಚಾರ ಮಾಡಂತಿ. ದಂಧ ಕಡಿಮೆ ಮಾಡಿದ್ರೆ ತಿರುಗಾಡ್ಸಿ ಬಜಾರ್ದಾಗ ಹಂಗೆಂದು ಅನ್ಬಾರ್ದು. ನಮ್ಮ ಕೆಲಸ ಭಾಳ ಇತ್ತರಿ ಬಂದಿಲ್ಲ ಎಂದು ಅನ್ಬಾರ್ದು. ಹಂಗಂದ್ರೆ ನನ್ನ ಕೆಲಸ ಕಡಿಮೆ ಮಾಡ್ಯಪ್ಪ, ಅಂಗಡಿ ವ್ಯಾಪಾರ ಕಮ್ಮಿ ಮಾಡ್ಯಪ್ಪ, ಹೊಲ ಬೆಳೆ ಕಮ್ಮಿ ಮಾಡ್ಯಪ್ಪ ಅಂತ ಕೇಳ್ಕೊಂಡ ಹಾಕಲ್ಲ. ಮೂರ್ಖತನ ಮಾಡಬಾರ್ದು. ಎಷ್ಟು ಕೆಲಸ ಇದ್ರು ಯಪ್ಪ ನಿನ್ನ ಕೆಲಸ ನಾ ಬಿಡಂಗಿಲ್ಲ ಅನ್ಬೇಕೇ ವಿನಃ ದಂಧ ಭಾಳ ಆಗ್ಯಾವ ಬರೋಕ್ಕಾಗಿಲ್ಲ ಅಂತ ಎಂದೂ ಅನ್ಬಾರ್ದು ಯಾರು. ಅದಕ್ಕೆ ಲಕ್ಷ್ಮಿ ನೀವು ಎಲ್ಲ ನೀವು ಭಾಳ ಸಿದ್ಧಾರ್ಥ ಭಕ್ತರು ಅಂದ್ರೆ ಬಹುಶಃ ನಾನು ನಿಮಗೆ ಎಲ್ಲರೂ ಅಂತಾರೆ ಬಿಡ್ರಿ, ನನಗೆ ಹೆಣ್ಣಂತ ಗಂಡ ಯಾರಿಲ್ಲ ಅಂತ ಇಲ್ಲಿ ಕುಡ್ತಿರಲ್ಲ.